ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸ್ಯಾಮ್ತನು ಕ್ರಿಯೇಷನ್ಸ್. ಫ್ರೆಂಡ್ಸ್, ನಾನು ಹಾಕ್ತಾ ಇರೋ ಡಿಸೈನಿಗೆ 6 ಎಳೆ ದಾರ ತಗೊಂಡಿದ್ದೀನಿ. ಹಾಗೆ ನೀಡಲ್ ನಂಬರ್ 8 ತಗೊಂಡಿರೋದು. ನೀವು ಬೇಕು ಅಂದರೆ 10 ಕೂಡ ತಗೋಬಹುದು. ಇವತ್ತು ನಾನು ಹಾಕ್ತಾ ಇರೋದು ಸಿಂಗಲ್ ಸ್ಟೆಪ್ ಡಿಸೈನ್. ಇದು ತುಂಬಾನೇ ಈಸಿಯಾಗಿ ಹಾಕೋಬಹುದು. ಸ್ಟಾರ್ಟಿಂಗ್ ಅಲ್ಲಿ ಲಾಕ್ ಮಾಡ್ಕೊಳ್ಳೋಣ. ಈ ರೀತಿ ಬ್ಯಾಕ್ ಸೈಡ್ ಇರೋ ಥ್ರೆಡ್ನ ಫ್ರಂಟಿಗೆ ಎಳ್ಕೊಂಡು ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು. 2 ಸಲ ಲಾಕ್ ಮಾಡ್ತಾ ಇದ್ದೀನಿ. ನೋಡಿ, ಈ ರೀತಿ 2 ಸಲ ಲಾಕ್ ಮಾಡಿಕೊಂಡು 2 ಚೈನ್ನ ತಗೋಬೇಕು. 1 ಚೈನ್, 2 ಚೈನ್. ಈಗ ಸೂಜಿ ಮೇಲೆ ಒಂದ್ಸಲ ದಾರ ತಗೊಂಡು ಈ ರೀತಿ ಎರಡು ಚೈನ್ ಆಗುವಷ್ಟು ಗ್ಯಾಪ್ನ ಬಿಟ್ಟು ಅಲ್ಲಿಂದ ಒಂದು ಡಬಲ್ ಕ್ರೋಶನ ತಗೋಬೇಕು. ನೋಡಿ, ಈ ರೀತಿ 2ರಲ್ಲಿ 1 ಮಾಡ್ಕೋಬೇಕು, ಮತ್ತೆ 2ರಲ್ಲಿ 1 ಮಾಡ್ಕೋಬೇಕು. ಇಲ್ಲಿ 2 ಸಲ ಲಾಕ್ ಮಾಡಿಕೊಂಡು 2 ಚೈನು ಮತ್ತೆ 1 ಡಬಲ್ ಕ್ರೋಶ. ಇದಾದ್ಮೇಲೆ 2 ಚೈನ್ನ ತಗೊಳ್ತಾ ಇದ್ದೀನಿ. 2 ಚೈನ್ನ ತಗೊಂಡು ಸೂಜಿ ಮೇಲೆ ಒಂದ್ಸಲ ದಾರ ತಗೊಂಡು ಇಲ್ಲೇನೊಂದು ಡಬಲ್ ಕ್ರೋಶ ತಗೊಂಡಿರ್ತೀವಿ ಅದನ್ನೇ ಬೇಸ್ ಲೈನ್ ತರ ಮಾಡ್ಕೊಂಡು ಅದಕ್ಕೇನೆ 1 ಡಬಲ್ ಕ್ರೋಶನ ಈ ರೀತಿ ತಗೋಬೇಕು. ನೋಡಿ, ಈ ತರ. ಈ ಡಬಲ್ ಕ್ರೋಶ ಆದ್ಮೇಲೆ ಈಗ 3 ಚೈನ್ಗಳನ್ನ ತಗೋಬೇಕು. ಇದನ್ನ ಈ ಡಬಲ್ ಕ್ರೋಶ ಎರಡು ಚೈನು ಮತ್ತೆ 1 ಡಬಲ್ ಕ್ರೋಶ ಇರುತ್ತೆ ಅಲ್ವಾ, ಸೆಂಟರ್ ಗ್ಯಾಪಿಗೆ ಹೋಗಿ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು. ನೋಡಿ, ಈ ತರ. ಈಗ ನಾವು 5 ಡಬಲ್ ಕ್ರೋಶಗಳನ್ನ ತಗೋಬೇಕು. 1 2 3 4 5 ಈ ರೀತಿ ಒಂದೇ ಲೆವೆಲ್ ಅಲ್ಲಿ 5 ಡಬಲ್ ಕ್ರೋಶಗಳನ್ನ ತಗೋಬೇಕು. ನೋಡಿ, ನಮಗೆ ಡಿಸೈನು ಈ ತರ ಕಾಣಿಸುತ್ತೆ, ಆರ್ಚು. ಇದನ್ನ ಕರೆಕ್ಟಾಗಿ ಎಲ್ಲಿಗೆ ಬರುತ್ತೆ ನೋಡ್ಕೊಂಡು ಅದೇ ಪ್ಲೇಸಿಗೆ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು. ಇದೇ ತರ ಆರ್ಚ್ಗಳನ್ನ ಹಾಕ್ತಾ ಹೋಗೋದಷ್ಟೇ. ನೋಡಿ, ಇಲ್ಲಿ ಲಾಕ್ ಮಾಡಿದ್ವಲ್ಲ, ಈಗ 2 ಚೈನ್ನ ತಗೋಬೇಕು. ಚೈನ್ ತಗೊಂಡಾದ್ಮೇಲೆ ಸೂಜಿ ಮೇಲೆ ಒಂದ್ಸಲ ದಾರ ತಗೊಂಡು ಈ ರೀತಿ 2 ಇಲ್ಲ 3 ಚೈನ್ ಆಗುವಷ್ಟು ಗ್ಯಾಪ್ನ ಬಿಟ್ಟು ಅಲ್ಲಿಂದ 1 ಡಬಲ್ ಕ್ರೋಶನ ತಗೋಬೇಕು. ಇದಾದ್ಮೇಲೆ 2 ಚೈನ್ನ ತಗೋಬೇಕು. ನೆಕ್ಸ್ಟ್ ಸೂಜಿ ಮೇಲೆ ಒಂದ್ಸಲ ದಾರ ತಗೊಂಡಿರೋ ಡಬಲ್ ಕ್ರೋಶನೇ ಬೇಸ್ ಲೈನ್ ತರ ಮಾಡ್ಕೊಂಡು 1 ಡಬಲ್ ಕ್ರೋಶ ತಗೊಂಡು ಇಲ್ಲಿ 3 ಚೈನ್ಗಳನ್ನ ತಗೋಬೇಕು. ನೆಕ್ಸ್ಟ್ 2 ಚೈನು 1 ಡಬಲ್ ಕ್ರೋಶದ ಮಧ್ಯೆ ಗ್ಯಾಪ್ ಇರುತ್ತೆ ನೋಡಿ, ಅಲ್ಲಿಗೆ ಹೋಗಿ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು. ನೆಕ್ಸ್ಟ್ 5 ಡಬಲ್ ಕ್ರೋಶಗಳನ್ನ ತಗೋಬೇಕು. ತುಂಬಾನೇ ಈಸಿ ಆಗಿರುವಂತ ಡಿಸೈನ್ ಇದು. ಬೀಡ್ಸ್ ಗಳನ್ನ ಕೂಡ ನಾನಿಲ್ಲಿ ಯೂಸ್ ಮಾಡಿಲ್ಲ. ಇಲ್ಲಿ ಒಂದೇ ಲೆವೆಲ್ ಅಲ್ಲಿ 5 ಡಬಲ್ ಕ್ರೋಶಗಳನ್ನ ತಗೋಬೇಕು. ನೋಡಿ, ಈ ರೀತಿ ಇದನ್ನ ಕರೆಕ್ಟಾಗಿ ಅದು ಎಲ್ಲಿಗೆ ಬರುತ್ತೆ ನೋಡ್ಕೊಂಡು ಅಲ್ಲಿಗೆನೆ ಲಾಕ್ ಮಾಡ್ಕೋಬೇಕು. ಇದೇ ತರ ಆರ್ಚ್ನ ಹಾಕೊಂಡು ಹೋದ್ರೆ ಆಯ್ತು. ನೋಡಿ, ಈ ತರ. ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ. ಸ್ಟಿಫ್ ಆಗಿ ನಿಲ್ಲುತ್ತೆ, ಈಸಿ ಇದೆ. ನೋಡಿ, ಈ ರೀತಿಯಾಗಿ ಆರ್ಚ್ಗಳು ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ. ಇದಾದ್ಮೇಲೆ ನಾನು ಇನ್ನೊಂದು ಆರ್ಚ್ನ ಮಾಡ್ತಾ ಇದ್ದೀನಿ. ಇಲ್ಲಾಂದ್ರೆ ನೀವು ಡಿಸೈನ್ ನ ಇದೇ ತರ ಕಂಟಿನ್ಯೂ ಮಾಡ್ಕೋಬಹುದು. ಇದೇ ತರ ಬೇಕು ಅಂದ್ರೆ ಇಲ್ಲಿ ಲಾಕ್ ಮಾಡಿದೆ ಅಲ್ಲ, ಇಲ್ಲಿ ಒಂದು 4 ಚೈನ್ನ ತಗೊಂಡು ಅಲ್ಲಿ ಕುಚ್ಚು ಕೂಡ ಕಟ್ಕೋಬಹುದು. ಮತ್ತೆ ಈ ತರ ಡಿಸೈನ್ ನ ಸ್ಟಾರ್ಟ್ ಮಾಡ್ಕೊಂಡ್ರೆ ಆಯ್ತು. ಈಗ ನಾನು ಒಂದು ಆರ್ಚ್ನ ಹಾಕ್ತಾ ಇದ್ದೀನಿ. ನೋಡಿ, ಸೂಜಿ ಮೇಲೆ 2 ಸಲ ದಾರ ತಗೊಂಡು ತ್ರಿಬಲ್ ಕ್ರೋಶ ನೋಡಿ ಈ ತರ ಇಟ್ಟು ನೀಡಲ್ನ ಅಲ್ಲಿಂದ ತ್ರಿಬಲ್ ಕ್ರೋಶನ ತಗೊಳ್ತಾ ಇದ್ದೀನಿ. 2ರಲ್ಲಿ 1 ಮಾಡ್ಕೋಬೇಕು, ಮತ್ತೆ 2ರಲ್ಲಿ 1 ಮಾಡ್ಕೋಬೇಕು, ಮತ್ತೆ 2ರಲ್ಲಿ 1 ಮಾಡ್ಕೋಬೇಕು. ಇದೇ ತರ ನಾನಿಲ್ಲಿ 5 ತ್ರಿಬಲ್ ಕ್ರೋಶಗಳನ್ನ ತಗೊಳ್ತಾ ಇದ್ದೀನಿ. ತ್ರಿಬಲ್ ಕ್ರೋಶ ಕಷ್ಟ ಆದ್ರೆ ಡಬಲ್ ಕ್ರೋಶದಲ್ಲಿ ಕೂಡ ಮಾಡ್ಕೋಬಹುದು. ಆದ್ರೆ ತ್ರಿಬಲ್ ಕ್ರೋಶದಲ್ಲಿ ಮಾಡೋದ್ರಿಂದ ಆರ್ಚ್ ನಮಗೆ ಸ್ವಲ್ಪ ಅಗಲ ಬರುತ್ತೆ. ಈಗ 4ನೇ ತ್ರಿಬಲ್ ಕ್ರೋಶ ತಗೊಳ್ತಾ ಇದ್ದೀನಿ. ನೋಡಿ, ಈ ರೀತಿ 5 ತ್ರಿಬಲ್ ಕ್ರೋಶಗಳನ್ನ ತಗೊಳ್ತಾ ಇದ್ದೀನಿ. ಇನ್ನೂ ಒಂದು ತಗೋಬಹುದು. 6 ತ್ರಿಬಲ್ ಕ್ರೋಶಗಳಾದ್ಮೇಲೆ ಇಲ್ಲಿ 2 ಚೈನ್ ಗ್ಯಾಪ್ನ ಕೊಡ್ತಾ ಇದ್ದೀನಿ. ಇಲ್ಲಿ ಕುಚ್ಚನ್ನ ಕಟ್ಕೊಳ್ಳೋದು.
ಇದಾದಮೇಲೆ ಸೂಜಿ ಮೇಲೆ ಎರಡು ಸಲ ದಾರ ತಗೊಂಡು ಮತ್ತೆ ನಾವು ತ್ರಿಬಲ್ ಕ್ರೋಶನ ತಗೋಬೇಕು. ನೆಕ್ಸ್ಟು ಮತ್ತೆ 6 ತ್ರಿಬಲ್ ಕ್ರೋಶಗಳನ್ನು ತಗೋಬೇಕಾಗುತ್ತೆ. ಟೋಟಲ್ ಆಗಿ 12 ತ್ರಿಬಲ್ ಕ್ರೋಶ. ಸೆಂಟರ್ ಗ್ಯಾಪಲ್ಲಿ ಈ ಥರ 2 ಚೈನ್ ತಗೋಬೇಕು ನಾವು. ನೋಡಿ ಈ ರೀತಿ ಆರ್ಚ್ ಕಂಪ್ಲೀಟ್ ಆಗಿದೆ. 12 ತ್ರಿಬಲ್ ಕ್ರೋಶ ತಗೊಂಡೆ, ಸೆಂಟ್ರಲ್ಲಿ 2 ಚೈನ್ ಗ್ಯಾಪು. ಇದನ್ನ ಕರೆಕ್ಟಾಗಿ ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಅಲ್ಲಿಗೆ ಲಾಕ್ ಮಾಡ್ಕೋಬೇಕು. ಇದಾದಮೇಲೆ ನಾವು ಮತ್ತೆ ಆ ರೀತಿ ಸ್ಲ್ಯಾಂಟಿಂಗ್ ಆರ್ಚ್ನ ತಗೋಬೇಕು. ಹಾಗಾಗಿ ಆರ್ಚ್ ಕಂಪ್ಲೀಟ್ ಆದಮೇಲೆ 2 ಚೈನ್ನ ತಗೊಂಡು ಸೂಜಿ ಮೇಲೆ ಒಂದ್ಸಲ ದಾರ ತಗೊಂಡು ಈ ರೀತಿ ಸ್ಲ್ಯಾಂಟಿಂಗ್ ಟೈಪಲ್ಲಿ ನೀಡಲ್ನ ಇಟ್ಟು ಅಲ್ಲಿಂದ 1 ಡಬಲ್ ಕ್ರೋಶನ ತಗೋಬೇಕು. 2 ಚೈನ್ನ ತಗೊಂಡು ಫಸ್ಟ್ ಯಾವ ಥರ ನಾವು ಆರ್ಚ್ ಮಾಡಿದ್ದೀವಲ್ವಾ ಅದೇ ಥರ ಮಾಡ್ಕೋಬೇಕು. ಫಸ್ಟು ಡಬಲ್ ಕ್ರೋಶಕ್ಕೆ ಪಿಕಾಟ್ ಡಿಸೈನ್ನ ಮಾಡ್ಕೊಳ್ಳೋದು. ನೆಕ್ಸ್ಟು ನಾವು 5 ಡಬಲ್ ಕ್ರೋಶಗಳನ್ನು ತಗೊಂಡ್ರೆ ಸ್ಲ್ಯಾಂಟಿಂಗ್ ಆರ್ಚ್ ಆಗುತ್ತೆ ಅಲ್ಲಿ. ಇದೇ ಥರ ಡಿಸೈನ್ನ ಕಂಟಿನ್ಯೂ ಮಾಡ್ತಾ ಹೋದರೆ ಆಯಿತು. ಅಂದರೆ 3 ಸ್ಲ್ಯಾಂಟಿಂಗ್ ಆರ್ಚ್ಗಳಾದಮೇಲೆ 1 ಆರ್ಚ್ ಬರುತ್ತೆ. ಆರ್ಚ್ ಸೆಂಟ್ರಲ್ಲಿ ನಾವು ಕುಚ್ಚನ್ನ ಕಟ್ಕೊಳ್ಳೋದು. ಈ ರೀತಿ ಮಾಡ್ಕೊಂಡಿದ್ದೀನಿ. ನಿಮಗೆ ಯಾವ ರೀತಿ ಬೇಕು ಆ ಥರ ಮಾಡ್ಕೋಬೋದು. ಇದಕ್ಕೆ ನಿಮಗೆ ಖರ್ಚು ಕೂಡ ಜಾಸ್ತಿ ಬರಲ್ಲ. ಬೀಡ್ಸ್ಗಳನ್ನು ಕೂಡ ನಾನು ಯೂಸ್ ಮಾಡಿಲ್ಲ. ಬೀಡ್ಸ್ ಇಷ್ಟ ಇಲ್ಲ ಅನ್ನೋರು ಈ ರೀತಿ ಡಿಸೈನ್ನ ಟ್ರೈ ಮಾಡ್ಕೋಬೋದು. ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ. ಇದೇ ಥರ ಡಿಸೈನ್ನ ಕಂಟಿನ್ಯೂ ಮಾಡ್ತಾ ಹೋದರೆ ಆಯಿತು. ಫ್ರೆಂಡ್ಸ್ ನೋಡಿ ಡಿಸೈನ್ ಬಂದು ಈ ರೀತಿಯಾಗಿ ಕಾಣಿಸುತ್ತೆ. ಲಾಸ್ಟಲ್ಲಿ ಲಾಕ್ ಮಾಡಿದ್ದೀನಿ. ಎಂಡಿಂಗಲ್ಲಿ 2 ಇಲ್ಲ 3 ಚೈನ್ಗಳನ್ನು ತಗೊಂಡು ಥ್ರೆಡ್ನ ಕಟ್ ಮಾಡಿದ್ರೆ ಡಿಸೈನು ಕಂಪ್ಲೀಟ್ ಆಗುತ್ತೆ. ನೋಡಿ ತುಂಬಾ ಸಿಂಪಲ್ ಆಗಿರೋ ಡಿಸೈನು, ಹಾಗೆ ಈಸಿ ಆಗಿರುವಂಥ ಡಿಸೈನು. 3 ಆರ್ಚ್ಗಳಾದಮೇಲೆ ಅಂದರೆ 3 ಸ್ಲ್ಯಾಂಟಿಂಗ್ ಆರ್ಚ್ಗಳಾದಮೇಲೆ ಈ ರೀತಿ ತ್ರಿಬಲ್ ಕ್ರೋಶದಲ್ಲಿ 1 ಆರ್ಚ್ನ ಮಾಡ್ಕೊಂಡ್ರೆ ಆಯಿತು. ಬೇಗನೆ ಹಾಕಿ ಮುಗಿಸ್ಕೋಬೋದು. ಹಾಗೆ ಇಲ್ಲಿ 2 ಚೈನ್ ಗ್ಯಾಪಲ್ಲಿ ಕುಚ್ಚನ್ನ ಕಟ್ಕೊಳ್ಳೋದು. ಕುಚ್ಚಿಗೆ ನಾನು 70 ಸ್ಟ್ಯಾಂಡ್ಸ್ ತಗೊಂಡಿದ್ದೀನಿ. ಈ ರೀತಿ ಥ್ರೆಡ್ನ ಪಾಸ್ ಮಾಡಿಕೊಂಡು ನೋಡ್ಕೊಳ್ಳಿ ಎಷ್ಟು ಉದ್ದ ಬೇಕು ಅಂತ. ಇದಕ್ಕೇನು ತುಂಬ ಉದ್ದ ಬೇಕಾಗಿಲ್ಲ. ಈ ರೀತಿ ಥ್ರೆಡ್ನ ಕಟ್ ಮಾಡಿ ಸರಿ ಥ್ರೆಡ್ನ ಈ ರೀತಿಯಾಗಿ ಇಟ್ಕೊಂಡು ಒಂದು 4 ರಿಂದ 5 ಸಲ ಟೈಟಾಗಿ ಸುತ್ಕೋಬೇಕು. 1-2 ಸಲ ಹೂ ಕಟ್ತೀವಲ್ವಾ ಆ ಥರ ಕಟ್ಟಿ ಫ್ರಂಟಲ್ಲಿರೋ ಸರಿ ಥ್ರೆಡ್ನ ಬ್ಯಾಕಿಗೆ ಎಳ್ಕೊಂಡು 1-2 ಸಲ ಟೈಟಾಗಿ ಗಂಟು ಹಾಕ್ಕೊಂಡ್ರೆ ಗಂಟು ಬಿಚ್ಚೋಗೋದಿಲ್ಲ. ಈ ರೀತಿ ಗಂಟಾಕಿ ಸರಿ ಥ್ರೆಡ್ನ ಕಟ್ ಮಾಡ್ಕೋಬೇಕು. ಹಾಗೆ ಕುಚ್ಚಲ್ಲಿರೋ ಎಕ್ಸ್ಟ್ರಾ ಥ್ರೆಡ್ನ ನೀಟಾಗಿ ಟ್ರಿಮ್ ಮಾಡ್ಕೋಬೇಕು. ಫ್ರೆಂಡ್ಸ್ ನೋಡಿ ಕುಚ್ಚು ಕಟ್ಟಿದ ಮೇಲೆ ಡಿಸೈನ್ ನಮಗೆ ಈ ರೀತಿಯಾಗಿ ಕಾಣಿಸುತ್ತೆ. ತುಂಬಾ ಸಿಂಪಲ್ ಆಗಿರುವಂಥ ಡಿಸೈನ್ ಇದು. ಕಡಿಮೆ ಖರ್ಚಲ್ಲಿ ಒಂದು ಚೆನ್ನಾಗಿರೋ ಡಿಸೈನ್ ಬೇಕು ಅಂದರೆ ಈ ರೀತಿ ಡಿಸೈನ್ನ ಟ್ರೈ ಮಾಡ್ಕೊಳ್ಳಿ. ತುಂಬಾ ಈಸಿಯಾಗಿ ಹಾಕ್ಕೋಬೋದು. ಒಂದು ಬೇಬಿ ಕುಚ್ಚು ಹಾಕ್ತೀನಿ ಅಂದರೆ 1-1.5 ಗಂಟೆ ಆಗುತ್ತೆ ಎಷ್ಟು ಫಾಸ್ಟಾಗಿ ಹಾಕಿದ್ರು. ಈ ಡಿಸೈನ್ನ ನಾವು ಒಂದು ಬೇಬಿ ಕುಚ್ಚು ಹಾಕೋದ್ಕಿಂತನೂ ಫಾಸ್ಟಾಗಿ ಹಾಕಿ ಮುಗಿಸ್ಕೋಬೋದು. ತುಂಬಾ ಚೆನ್ನಾಗಿದೆ, ಈಸಿ ಇದೆ. ಬಿಗಿನರ್ಸು ಖಂಡಿತವಾಗ್ಲೂ ಟ್ರೈ ಮಾಡ್ಕೊಡಿ. ಫಾಸ್ಟಾಗಿ ಹಾಕ್ಕೋಬೋದು. ಬ್ಯಾಕ್ ಸೈಡ್ ಈ ಥರ ಕಾಣಿಸುತ್ತೆ ನೋಡಿ. ಫ್ರಂಟಲ್ಲಿ ಈ ರೀತಿಯಾಗಿ ಕಾಣಿಸುತ್ತೆ. ಫ್ರೆಂಡ್ಸ್ ಈ ಡಿಸೈನಿಗೆ ಚಾರ್ಜ್ ಮಾಡ್ಬೋದು ಅಂದರೆ 250 ಇಂದ 300 ತನಕ ನಾವು ಚಾರ್ಜ್ ಮಾಡ್ಕೋಬೋದು. ಫುಲ್ ಸ್ಯಾರಿಗೆ ಹಾಕ್ತೀನಿ ಅಂದರೆ 1 ಗಂಟೆಯಲ್ಲಿ ಮುಗಿಸ್ಕೋಬೋದು. ಫ್ರೆಂಡ್ಸ್ ಇವತ್ತಿನ ಈ ಡಿಸೈನ್ ನಿಮಗೇನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. Thank you friends. Thanks for watching. Thank you.